ಸರಿ, ನೀವು ದೇವ್ರು ನೋಡಿದಿರ ಬುದ್ಧಿ? ಸರಿ, ದೇವರು ಇದಾನೆ ಅಂತ ಅಂದ್ಮೇಲೆ ನೀವು ತೋರಿಸಿ ಮತ್ತೆ ಅಂತ ಅಂದ್ಬಿಟ್ಟು ನಮ್ಮ ತಾತನಿಗೆ ಚಾಲೆಂಜ್ ಮಾಡ್ದ. ಏನಾದ್ರು ದೇವಸ್ಥಾನಕ್ಕೆ ಹುಡುಗಿರು ಬಂದ್ರೆ ಕಲ್ಲಾಗ್ತಾರೆ ಅಂತ. ಕಲ್ಲು ಆಗುತ್ತೆ ಅಂತಂದ್ರೆ ಇಲ್ಲಿ ಹೆಂಗೆ ನೀವು ಕೇಳೋದಿಲ್ಲ, ಯಾಕೆ ಬರಬಾರ್ದು ಹೆಂಗಸರು ಅಂತ. ಅನಂತರ ಹಾಯ್ ಗೈಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಶೇಷತೆ ಏನಂತಂದರೆ, ಇದು ನನಗೂ ಗೊತ್ತಿರಲಿಲ್ಲ, ನನಗೂ ತುಂಬ ಕ್ಯೂರಿಯಾಸಿಟಿ ಇತ್ತು. ಏನು, ನಾವು ಇವಾಗ ಇರೋ ಪ್ಲೇಸ್ ಬಂದ್ಬಿಟ್ಟು ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನದ ವಿಶೇಷತೆ, ಇಲ್ಲಿಗೆ ಹೆಣ್ಮಕ್ಳು ಕೂಡ ಬರಬಾರ್ದು, ಬಂದರೆ ಕಲ್ಲಾಗ್ತಾರೆ ಅನ್ನೋ ಒಂದು ಮಾತಿದೆ. ಅದು ಏನು ಅಂತ ಇಲ್ಲಿರೋ ಯಾರಿಗೂ, ಆಲ್ಮೋಸ್ಟ್ ನನಗೂ ಕೂಡ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅದು ಏನಕ್ಕೆ, ಯಾವ ಥರ ಕಲ್ಲಾಗ್ತಾರೆ, ಏನಕ್ಕೆ ಆ ಸಂಸ್ಕೃತಿ ಬಂದಿರೋದು ಅಂತ ನಾವು ಇವಾಗ ಒಳಗಡೆ ಹೋಗಿ ನಮ್ಮ ಅರ್ಚಕರಿದ್ದಾರೆ, ಕೊಂಗಳ್ಳಿ ಮಲ್ಲಪ್ಪ ದೇವಸ್ಥಾನ ಅರ್ಚಕರಿದ್ದಾರೆ, ಅವ್ರ ಜೊತೆ ಮಾತಾಡೋದ ಬನ್ನಿ. ಕ್ರಾಂತಿ 12ನೇ ಶತಮಾನದಲ್ಲಿ ಕಲ್ಯಾಣ ಪಡೆದ ಕ್ರಾಂತಿ ಶುರುವಾಯ್ತಲ್ಲ, ಅಲ್ಲಿ ಬಸವಣ್ಣವರು ಆಗ ಕ್ರಾಂತಿ ಶುರುವಾದಾಗ ಲೋಕೋದ್ಧಾರಕ್ಕೋಸ್ಕರ ಎಲ್ಲರೂ ಒಂದೊಂದು ಕಡೆ ಹೋಗಿ ಬಂದ್ಬಿಟ್ಟು ಮಹದೇಶ್ವರು, ಸಿದ್ದಪ್ಪಾಜಿ, ಮತ್ತು ಮಲ್ಲಿಕಾರ್ಜುನ ಸ್ವಾಮಿ, ಯಡೂರು ಸಿದ್ಧಲಿಂಗೇಶ್ವರ ಮತ್ತು ಅಲ್ಲಮ್ಮ ಪ್ರಭುಗಳು, ಇವರೆಲ್ಲ ಒಂದೊಂದು ಕಡೆ ಹೋಗಿ ಅಂತಂದ್ಬಿಟ್ಟು ಬಸವಣ್ಣವರು ಅಲ್ಲಿ ಕ್ರಾಂತಿ ಶುರುವಾದಾಗ ಹೋಗಿ ಒಂದೊಂದು ಕಡೆ ನೆಲೆಸಪ್ಪ, ಜನ ಲೋಕೋದ್ಧಾರಕ್ಕೆ ನೀವು ಹೋಗಿ ಅಲ್ಲಿ ನೆಲೆಸಿ ಅಂತ ಹೇಳಿದ್ರು. ಈ ದೇವಸ್ಥಾನ ಪ್ರತಿಷ್ಠಾಪನೆ ಯಾವಾಗಿದ್ದು ಸ್ವಾಮಿ? ಯಾವುದು ಈ ದೇವಸ್ಥಾನ? ಕೊಂಗಳ್ಳಿ ಮಲ್ಲಪ್ಪ ದೇವಸ್ಥಾನ. ಈಗ ನಿಮಗೆ ಗೊತ್ತು, ಯಾಕಂದ್ರೆ ನಿಮ್ಮ ಅಪ್ಪ ನಮಗೆ ಸುಮಾರು 900 ವರ್ಷ ಹಿಂದೆ, 9 ಆವಾಗ ಒಂದೊಂದು ಕಡೆ ಒಬ್ಬರು ನೆಲೆಸಿದ್ರು ಬಂದು. ಮಹದೇಶ್ವರರು ಅಲ್ಲಿ ನೆಲೆಸಿದ್ರು, ಮಹದೇಶ್ವರನ ಬೆಟ್ಟ, ಯಡೂರು ಸಿದ್ಧಲಿಂಗೇಶ್ವರರು ಅರ್ಧನಹಳ್ಳಿ, ಓಕೆ, ಸಿದ್ದಪ್ಪಾಜಿ ಬಂದು ಚಿಕ್ಕಲ್ಲೂರು, ಹೀಗೆ ಒಂದೊಂದು ಕಡೆ ನಂಜುಂಡೇಶ್ವರ ಬಂದು ನಂಜನಗೂಡು, ಈ ಥರ ಒಂದೊಂದು ಕಡೆ ಒಬ್ಬರು ಒಂದೊಂದು ಕಡೆ ನೆಲೆಸಿದ್ರು. ಇವರು ಬಂದು ಇಲ್ಲಿ ನೆಲೆಸಿದ್ರು. ಇನ್ನೊಂದು ಕೇಳ್ಪಟ್ಟೆ ಸ್ವಾಮಿ, ಸುತ್ತಮುತ್ತ ಊರಲ್ಲಿ ಇವಾಗ ಜಾತ್ರೆ ಆಯಿತು ಅಂತ ಕೇಳ್ಪಟ್ಟೆ. ಹೌದು, 3 ದಿನದಿಂದ ಸಮಥಿಂಗ್. ಅವಾಗ ನಾನು ಬರೋಕ್ಕಾಗಲಿಲ್ಲ. ಎಷ್ಟು ಊರು ಸೇರಿ ಇಲ್ಲಿ ಜಾತ್ರೆ ಮಾಡ್ತಾರೆ ಸ್ವಾಮಿ? ಅಲ್ಲ, ಇದು ಮುಗಿಲಿ, ಆಮೇಲೆ ಅನಂತರ ಅದನ್ನ ಪ್ರಶ್ನೆ ಕೇಳಿ. ಯಾಕೆ ಅಂತಂದ್ರೆ ಇಲ್ಲಿ ಹೆಂಗೆ ನೀವು ಕೇಳೋದಿಲ್ಲ, ಯಾಕೆ ಬರಬಾರ್ದು ಹೆಂಗಸರು ಅಂತ. ಅನಂತರ ಅದು ಬರುತ್ತೆ ನಿಮ್ಗೆ, ಅದು ಮುಂದೆ ಅದು ಬರುತ್ತೆ. ಇನ್ನೊಂದು, ಯಾಕಂದ್ರೆ ಸ್ವಾಮಿ ನನಗೆ ಅಂತಲ್ಲ, ನನಗೂ ಅದೊಂದು ಕ್ವಶನ್ ಇದೆ. ಅಲ್ಲ, ಮುಂದೆ ಬರುತ್ತೆ. ಯಾಕೆ ಅಂದರೆ ಇದು ಸುಮಾರು ಅಂತಂದ್ರೆ ಆವಾಗ ದಟ್ಟವಾದ ಕಾಡು. ಇಲ್ಲಿ ಬಂದು ಮಲ್ಲಿಕಾರ್ಜುನ ಸ್ವಾಮಿ ನೆಲೆಸಿದಾಗ ಪಕ್ಕದ ಊರು ಬಾಲಮಲ್ಲೇನಪುರ ಅಂತ ಹಿಂದೆ ಆಯ್ತು. ಊರು ಗೌಡಪ್ಪನ ಮನೆಯಲ್ಲಿ ಒಂದು ದಸ ಬಂದು ಹಾಲು ಕರಿತಾ ಇತ್ತು ಸ್ವಾಮಿ ಮೇಲೆ. ಅಲ್ಲಿ ಹೆಣ್ಮಕ್ಳು ಗಂಡು ಮಕ್ಕಳು ಕಾಡು ಬಂದು ದನ ಮೆಸ್ಕೊಂಡು ಹೋಗೋದು ಇದೇ ಪದ್ಧತಿ. ಗೌಡಪ್ಪನ ಮನೆಯಲ್ಲಿ ತಾಯಿ ಕೇಳಿದಾಳೆ ಮಗನ್ನ, ಯಾಕಪ್ಪ ಹಸು ಆಕಳಲ್ಲಿ ಹಾಲಿಲ್ವಲ್ಲ, ಏನಾಯ್ತು? ಸರ್ಪ ಕುಡಿದಿದ್ದೀರಾ, ಅದು ರಕ್ತ ಬರಬೇಕು, ರಕ್ತನೂ ಬರ್ತಾ ಇಲ್ಲ, ಹಾಲು ಇಲ್ವಲ್ಲ, ಏನು ಅಂತಂದ್ರೆ ಹುಡುಗರು ಗೊತ್ತಿಲ್ಲ, ಅವಕ್ಕೆ ಪಡಗ ಆಟ ಆಡಿದೆ, ಗೊತ್ತಿಲ್ಲಮ್ಮ ಅಂತ ಹೇಳಿದೆ ತಾಯಿಗೆ. ಮತ್ತೆ 2ನೇ ದಿವಸ ಹಂಗೆ ಹೇಳಿದೆ. 3ನೇ ದಿವಸಕ್ಕೆ ತಾಯಿ ಬರುವಾಗ ಮಗನಿಗೆ ಹೇಳ್ಕೊಂಡು, ನೋಡಪ್ಪ ಏನಾಗಿದೆ, ಇದನ್ನ ನೀನು ತಿಳಿದು ಹೇಳಬೇಕು ಅಂದ್ಬಿಟ್ಟು ಮಗನಿಗೆ ಹೇಳ್ತಾಳೆ. ಆ ಹುಡುಗ ಅವಸ ಫಾಲೋ ಮಾಡ್ಕೊಂಬರುತ್ತೆ. ಬಂದಾಗ ಸ್ವಾಮಿ ಮೇಲೆ ಹಾಲು ಕರಿತಾ ಇದ್ದ, ಆಗ ಎಲ್ಲರನ್ನೂ ಕೂಗ್ತಾನೆ. ಕೂಗಿದಾಗ ಹೆಣ್ಮಕ್ಳು ಗಂಡು ಮಕ್ಳು ಎಲ್ಲ ಬರ್ತಾರೆ. ಬಂದಾಗ ಆ ಗುಂಪಲ್ಲಿ ಒಬ್ಬನ ಮೇಲೆ, ಸ್ವಾಮಿ ಒಂದು ಹುಡುಗನ ಮೇಲೆ ಆವೇಶ ಬರ್ತದೆ. ಆವೇಶ ಬಂದಾಗ ಹೆಣ್ಮಕ್ಳು ಎದುರಿ ಓಡ್ಬಿಡ್ತಾರೆ. ಅಲ್ಲಿ ಬಂದು ಹಿಡಿದು ಗಂಡು ಮಕ್ಕಳು ಯಾರು ಏನು ಯಾರಪ್ಪ ಅಂತ ಕೇಳಿದಾಗ, ನಾನು ಮಲ್ಲಿಕಾರ್ಜುನ ಸ್ವಾಮಿ ನೆಲೆಸಿದ್ದೀನಪ್ಪ, ಇಲ್ಲಿ ಒಂದು ದೇವಸ್ಥಾನ ಕಟ್ಟಿ ದಿನನಿತ್ಯ ಪೂಜೆ ನಡೀತಿ ಮಾಡಿ ಈ ನಾಡು ಸುಭಿಕ್ಷವಾಗಿರುತ್ತೆ ಅಂತಂದ್ಬಿಟ್ಟು ಹೇಳಿದ್ರೆ, ಸರಿ ಅಷ್ಟೊತ್ತಿಗೆ ಹೆಣ್ಮಕ್ಳು ಬರೋದು ಬೇಡಪ್ಪ, ದಟ್ಟವಾದ ಕಾಡು, ಹುಡುಗರು ಆಚಾರ ವಿಚಾರ ಹೆಣ್ಮಕ್ಳು ಇರಲ್ಲ, ಅವ್ರು ದೂರದರ್ಶನಲ್ಲೇ ಇರಲಿ, ದೂರದಲ್ಲೇ ದರ್ಶನ ಮಾಡಿ ನಾನು ಅಲ್ಲೇ ಅವ್ರಿಗೆ ದರ್ಶನ ಕೊಡ್ತೀನಿ ಅಂತ. ಹೆಣ್ಮಕ್ಳು ಇಲ್ಲಿ ದೇವಸ್ಥಾನಕ್ಕೆ ಬರಬಾರ್ದು ಅನ್ನೋದು ಸ್ವಾಮಿ ನನಗೆ ಅಂತಲ್ಲ, ಸುತ್ತಮುತ್ತ ಊರು ಎಲ್ಲರೂ ಅದನ್ನೇ ಹೇಳಿದ್ನಲ್ಲ, ಅವರು ಆಚಾರ ವಿಚಾರ ಇರಲ್ಲ, ಅವ್ರು ಹೆದರ್ಕೊಳ್ತಾರೆ, ದಟ್ಟವಾದ ಕಾಡು ಇದು, ಅವರು ದೂರದಲ್ಲೇ ದರ್ಶನ ಮಾಡಲಿ ಅಂತ ಒಂದು ಹೇಳ್ತಾರೆ. ಇನ್ನೊಂದು ಐತಿಹ್ಯ ಇದೆ ಸ್ವಾಮಿ, ಲೇಡೀಸ್ ಏನಾದರೂ ದೇವಸ್ಥಾನಕ್ಕೆ ಹುಡುಗಿರು ಬಂದರೆ ಕಲ್ಲಾಗ್ತಾರೆ ಅಂತ. ಕಲ್ಲು ಆಗುತ್ತೆ, ಹಿಂದೆ ಇತ್ತು ಅದು. ಈಗಲೂ ಸುಮಾರು ಒಳಗಡೆ ಹೋಗ್ಬೇಕು ಅಂತಂತಾರೆ. ನಮ್ಗೆ ನೋಡಿದಾಗ ಇಲ್ಲೊಂದಿತ್ತು, ದಾರಿನಲ್ಲಿ ಬರ್ಬೇಕಾಗುತ್ತೆ, ಆನೆ ಅದನ್ನ ಮುರಿದಾಕ್ಬಿಡ್ತು, ಮೇಡ್ ಹತ್ತೀವಲ್ಲ ಅಲ್ಲೇ ಇತ್ತು ಒಂದು ಆನೆ. ಇದನ್ನಲ್ಲಿ ಆನೆ ಜಾಸ್ತಿ ಆದಾಗ ಮುರಿದಾಕ್ಬಿಡ್ತು ಅದನ್ನು. ಈಗ ಕಾಡು ಹೊರಗಡೆ ಇದೆ ಅಂತ ಹೇಳ್ತಾರೆ. ಸರಿ, ಇದೇ ಥರ ಮಾಡಬೇಕಾ? ಆವಾಗ ಹೋಗಿ ಊರಿನ ಯಜಮಾನ್ರಿಗೆ ಹೇಳ್ತಾರೆ. ಯಜಮಾನ್ರು ಹೇಳಿದಾಗ ಯಜಮಾನ್ರ ಹುಡುಗನ ಕರ್ಕೊಂಬಂದು ಸ್ವಾಮಿ ಮುಂದೆ ನಿಲ್ಲಿಸ್ಬಿಟ್ಟು ಒಂದು ಬಿಂದಿಗೆ ನೀರು ಬಿಟ್ಟಾಗ ಮತ್ತೆ ಆವೇಶ ಬಂದು
ನಾನು ಮಲ್ಲಿಕಾರ್ಜುನ ಸ್ವಾಮಿ ಅಂತ ನೆಲೆಸಿದ್ದೀನಪ್ಪ, ಒಂದು ದೇವಸ್ಥಾನ ಕಟ್ಟಿ ದಿನನಿತ್ಯ ಪೂಜೆ ನಡೆಯುತ್ತೆ ಮಾಡಿ ಅಂತ ಹೇಳ್ತಾ, ಆಗ ಅವರು ನಮ್ಮ ನಾಡನ್ನೆಲ್ಲ ಸೇರಿಸಿ ಹಿಂಗೆ ಇದೇ ಥರ ಹೇಳ್ತಾ ಇದೆ ಅಂತ ಅಂದ್ಬಿಟ್ಟು ಎಲ್ಲ ಸೇರಿ ಒಂದು ದೇವಸ್ಥಾನ ಕಟ್ಟಿ ಪೂಜೆ ದಿನನಿತ್ಯ ಪೂಜೆ ನಡೆಯುತ್ತೆ ನೋಡಿ. ಇದೇ ಥರ ಇವರು ಪೂಜೆ ನಡೀತಾ ಇರಬೇಕಾದ್ರೆ ಕೋಡಿಪುರ ಅಂತ ಮಾದೇಶ್ವರ ಅಂತಾರೆ, ಅವರನ್ನ ಇವರು ಭೇಟಿ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಪಕ್ಕದ ಗಟ್ಟವಾಡಿ ಗ್ರಾಮದಲ್ಲಿ ಗಿರಿಜಮ್ಮ ಮಲ್ಲಜ್ಜಮ್ಮ ಮರಾಠಿಗರು ಅಕ್ಕ ತಂಗರಿಬ್ಬರು ವಿವಾಹ ಆಯಿತು, ಬ್ರಹ್ಮಚಾರಿಗಳು. ಅವರು ಒಂದು ಹೂವಿನ ತೋಟ ಮಾಡಿಕೊಂಡು ಅವರು ಕೂತುಗಳಿಗೆ ವಿಶ್ರಾಂತಿಗಳಿಗೆ ಜಗಲಿ ಕಲ್ಲು ಇದನ್ನು ಅವರು ಅದೇ ಥರ ಅವರು ವೃತ್ತಿ ಮಾಡ್ಕೊಂಡು ಬರ್ತಾ ಇದ್ರು. ಹೋಗ್ಬೇಕಾದಾಗ ದಾರಿಯಲ್ಲಿ ಸ್ವಾಮಿ ನೋಡಿದಾಗ ಒಳಗಡೆ ವಿಶ್ರಾಂತಿ ತಗೊಂಡು ಬರೋದು ಹೋಗೋದು ಬರುವಾಗ ವಿಶ್ರಾಂತಿ ತಗೊಂಡು ಬರ್ತಾರೆ. ಒಂದು ದಿವಸ ಗಿರಿಜಮ್ಮ ನೋಡಿದಾಳೆ ತೋಟದಲ್ಲಿ ಹೂ ಚೆಲ್ಲಿತ್ತಲ್ಲ, ಚೆಲ್ಲಿದಾಗ ಯಾರನ್ನ ತೋಟದಲ್ಲಿ ಹೂ ಕುಯ್ತಾವ್ರೆ ಅಂತ ಅವಳು ಏನು ಮಾಡೋದು, ಸ್ವಾಮಿ ವಿಶ್ರಾಂತಿ ತಗೊಂಡು ಒಳಗಡೆ ಹೋಗಿದ್ದಾರೆ. ಬರಬೇಕಾದಾಗ ದಾರಿನಲ್ಲಿ ಬಾಗಿಲಲ್ಲಿ ನಿಂತುಬಿಟ್ಟಿರ್ತಾಳೆ. ಆವಾಗ ಸ್ವಾಮಿ ಬಂದಾಗ ಅಡ್ಡ ಹಾಕ್ತಾಳೆ. ಅಡ್ಡ ಹಾಕಿದಾಗ ಸ್ವಾಮಿ ನೋಡಿದಾಗ ಸ್ವಾಮಿ ಮೇಲೆ ಇವಳಿಗೆ ವ್ಯಾಮೋಹ ಹುಟ್ಟುತ್ತೆ. ಆವಾಗ ಅವರು ಗಿರಿಜಮ್ಮ ನೀನು ಬ್ರಹ್ಮಚಾರಿ ಹಂಗೆ ಇರುತ್ತಾಯಿ, ನೀನು ಸ್ಪರ್ಶ ಮಾಡಬೇಡ ಅಂತ ಇವಳು ಹಠ ಮಾಡ್ತಾಳೆ. ಅವ್ರೇನು ಮಾಡಿದ್ರು ಸರಿ ಅಷ್ಟಕ್ಕೆ ತಕ್ಷಣ ಅವರು ಮುಂದಕ್ಕೆ ಇಲ್ಲ ತಾಯಿ ಬೇಡ ನೀ ಹಂಗೆ ಇರು ಅಂತ ಅಂದ್ಬಿಟ್ಟು ಬಂದಾಗ ಮಧ್ಯದಲ್ಲಿ ಗಂಗೆ ಸುರುಳಿ ಹೇಳ್ತಾಳೆ. ಓಕೆ, ಗಂಗೆ ಸುರುಳಿ ಎಳೆದಾಗ ಗಿರಿಜಮ್ಮ ಆ ಕಡೆಯಾದ್ರು, ಮಲ್ಲಿಕಾರ್ಜುನ ಸ್ವಾಮಿ ಈ ಕಡೆಯಾದ್ರು, ಮತ್ತೆ ಗಂಗೆ ಸುರುಳಿ ಎಳೆದಾಗ ಅಲ್ಲಿ ಈಗ ಅದಕ್ಕೆ ಬಾಳ ಹಳ್ಳ ನಾಮಕರಣ, ಬಾಳ ಹಳ್ಳ ಅಂತ ನಾಮಕರಣ ಆಯಿತು. ಅಲ್ಲಿ ನಮ್ಮ ಸುತ್ತಮುತ್ತ ಗ್ರಾಮಕ್ಕೆ ಒಂದು ವರ್ಷ ಮಧ್ಯೆ ಮಳೆ ಬೆಳೆ ಇಲ್ಲ, ನೀರಿಲ್ಲದಾಗ ಅಲ್ಲೇ ಹೋಗಿ ಮನೆಗಳಿಗೆ ಕುಡಿಯೋಕ್ಕೆ ಸ್ನಾನ ಮಾಡಿ ಎಲ್ಲದಕ್ಕೂ ಅಲ್ಲೇ ಹೋಗಿ ನೀರು ತಗೊಂಡ್ಬರ್ತಾಯಿದ್ರು. ಬಾಳೆ ಹಳ್ಳ ಅಂತ ಒಂದು ನಾಮಕರಣ ಆಯಿತು. ಇತ್ತೀಚೆಗೆ ಅದು ಮಲಿನವಾದಾಗ ಅದು ಬತ್ತೋಯ್ತು ಹಳ್ಳ. ಆವಾಗ ಇದೇ ಥರ ನಡೀತಾ ಇರ್ಬೇಕಾದ್ರೆ ಅವರು ಸರಿ ಇವಳು ಜ್ಞಾನ ಮಾಡ್ಕೊಂಡು ಅದೇ ತೋಟ ಮಾಡಿಕೊಂಡು ಅವಳೇ ಅದೇ ಜೀವನ ಮಾಡ್ತಾಳೆ. ಸರಿ ಅವಳು ಕಾಲು ಹೋಗುತ್ತಾದಾಗ ಮತ್ತೆ ಸ್ವಾಮಿ ಮೊರೆ ಹೋಗ್ತಾಳೆ. ಮೊರೆ ಹೋದಾಗ ಅವಳು ತಾಯಿ ನೀನು ನನ್ನ ಮನೆಯಿಂದ ನಿನಗೆ ಪೂಜೆ ಕಳಿಸ್ತೀನಿ ತಾಯಿ, ನೀನು ಮುಕ್ತಿ ಬಂದು ಅಂತ ಅಂದ್ಬಿಟ್ಟು ನಾನು ಜಾತ್ರೆ ದಿವಸಕ್ಕೆ ನಿನಗೆ ಪೂಜೆ ಕಳಿಸ್ತೀನಿ ಅಂತ ಆಶೀರ್ವಾದ ಮಾಡ್ತಾರೆ. ಅದಕ್ಕೋಸ್ಕರ ಜಾತ್ರೆ 18 ಹಳ್ಳಿ ಗ್ರಾಮ ಜಾತ್ರೆ ಮಾಡೋದಂದ್ರೆ ಸೋಮವಾರ ಇವನಿಗೆ ಉಪವಾಸ, ಪೂಜೆ ಇಲ್ಲ ಇವನಿಗೆ. ಅಂದರೆ ಮಂಗಳಾರತಿ ಕೊಡ್ತೀವಿ, ಎಡೆ ಪೂಜೆ ಇಲ್ಲ, ಸೋಮವಾರ ಉಪವಾಸ. ಸೋಮವಾರ ಬಂದು ಕೊಂಡ ಆಯ್ತಕ್ಕಂಥವ್ರು ಉಪವಾಸ ಇದ್ದು ಇವನಿಗೆ ಅಭಿಷೇಕ ಮಾಡಿ ಸಾಯಂಕಾಲ ಹೋಗಿ ಅವಾಗ ಅಭಿಷೇಕ, ಗಿರಿಜಮ್ಮನಿಗೆ ಅಭಿಷೇಕ, ಅವ್ರಿಗೆ ಅಭಿಷೇಕ ಆದ್ಮೇಲೆ ಗಿರಿಜಮ್ಮನಿಗೆ ಅಭಿಷೇಕ ಮಾಡಿ ಅಲ್ಲಿಂದ ಕನ್ನಡಿ ತಗೊಂಡ್ಬರೋದು. ಇಲ್ಲಿಂದ ಗಿರಿಜಮ್ಮನ ನಮ್ಮೂರಿಂದ 5 ಕಿಲೋಮೀಟರ್ ಆಗುತ್ತಾ. ಕೊಂಡ ಆಯ್ತಕ್ಕಂಥವ್ರು ಅಲ್ಲಿ ಹೋಗಿ ಗಿರಿಜಮ್ಮ ಪೂಜೆ ಅಭಿಷೇಕ ಮಾಡಿ ಅಲ್ಲಿಂದ ಪೂಜೆ ಮಾಡಿ ಇಲ್ಲಿಗೆ ಬರೋದು. ಇಲ್ಲಿ ಬಂದು ಊರಿನಲ್ಲಿ ಯಾಕೆ ಅಂತಂದ್ರೆ ಈ ಜಾತ್ರೆ ನಡೆಯೋದು ಪೌರ್ಣಮಿಗೆ. ಯಾಕೆ ಅಂದರೆ 18 ಹಳ್ಳಿ ಗ್ರಾಮದ ಹೆಂಗಸರು ಮಕ್ಕಳು ಎಲ್ಲ ಬರ್ತಾರೆ. ಬಂದಾಗ ಆ ಪ್ರತಿಬಿಂಬ ಸ್ವಾಮಿ ಸ್ವರೂಪ ಅಲ್ಲಿ ಅವರಿಗೆ ದರ್ಶನ ಆಗುತ್ತೆ ಹೆಂಗಸರುಗಳಿಗೆ. ಅದಕ್ಕೆ ಅವರು ದೂರದಲ್ಲೇ ನೋಡಿ ನಾನು ದರ್ಶನ ಕೊಡ್ತೀನಿ ಅಂತ ಹೇಳೋದು. ಆ ಉದ್ದೇಶ ಏನು ಅಂತಂದ್ರೆ ನೈಟ್ ಜಾಗರಣೆ ಮಾಡೋದು. ಆ ಸ್ವರೂಪವನ್ನು ಹೆಂಗಸರುಗಳಿಗೆ ಸ್ವಾಮಿ ಬೀರ್ಲಿ ಅನ್ನೋ ದೃಷ್ಟಿಯಿಂದ ರಾತ್ರಿ ಟೈಮು ಜಾಗರಣೆ ಮಾಡಿ ಬೆಳಗ್ಗೆ 4 ಗಂಟೆಗೆ 3 ಜನ ಪೂಜಾರಿಯಿಂದ ತುಪ್ಪದ ಆರತಿ ಹೋಗಿ ಆರತಿ ಮಾಡಿ ತೀರ್ಥ ಇಟ್ಟಾಗ ಸ್ವಾಮಿ ಬಂದು ಇಲ್ಲಿ ಮಡಗ್ತೀವಿ, ಗಿಂಡಿ ಮಡಗಿ ಹಾಲಾರವೆ ಮಾಡಬೇಕು. ಅದಾದ ನಂತರ ಕೊಂಡಕ್ಕೆ ಬೆಂಕಿ ಕರ್ಪೂರ ಪೂಜೆ ಮಾಡಿ ಮುಂಗೋಣಕ್ಕೆ ಕರ್ಪೂರ ಹಚ್ಚಿದಾಗ ಕೊಂಡ 5 ಗಂಟೆ ಕೊಂಡ ರೆಡಿ ಆಗುತ್ತೆ. ಮತ್ತೆ 7:15 ಕೊಂಡ ರೆಡಿ ಆದಮೇಲೆ ಮತ್ತೆ ಗಂಗಾ ತಡಿಗೆ ಹೋಗಿ ನಾವು ಬೀಜ ಮಾಡ್ಕೊಂಡು ಬಂದು ಅಲ್ಲಿಂದ ಬಂದು ಕೊಂಡಗೆ 8 ಗಂಟೆ ಕೊಂಡ ಆಗುತ್ತೆ. ಕೊಂಡ ಆದಮೇಲೆ 18 ಹಳ್ಳಿ ಗ್ರಾಮಸ್ಥರು ಏನು ಪ್ರಸಾದ ಮಾಡಿ ಮಾಡಿರ್ತಾರೋ ಅದನ್ನ ಎಡೆ ಪೂಜೆ ಆಗುತ್ತೆ. ಎಡೆ ಪೂಜೆ ಆದಮೇಲೆ ಬಂದಂಥ ಭಕ್ತಾದಿಗಳು ಎಲ್ಲ ಪ್ರಸಾದ ವಿತರಣೆ ಆಗುತ್ತೆ. ಈಗ 18 ಹಳ್ಳಿನೂ ಬಂದು ಒಟ್ಟಿಗೆ ಮಾಡುವಂತ ಹಬ್ಬ ಇದು. ಹೌದು. ಈಗ ಹೆಂಗಸರು ಎಲ್ಲಿಂದ ಬಾರ್ಡರ್ ಬರಬಾರ್ದು ಸ್ವಾಮಿ, ಇಲ್ಲಿಂದ ಬರಬಾರ್ದು ಅಂತ ಏನೋ ಮುಂದೆ ದೇವಸ್ಥಾನ ಇದೆ ಅಲ್ಲಿಂದ ಮುಂದಕ್ಕೆ ಬರಬಾರ್ದು ಅಂತ, ಮುಂದಕ್ಕೆ ಬರಬಾರ್ದು ಅಂತ. ಈಗ 3 ದಿನ ಏನೋ ಜಾತ್ರೆ ನಡೀತದೆ ಸ್ವಾಮಿ. ಹೌದು. ಅದು 3 ದಿನದಲ್ಲಿ ಯಾವ ತರ ನಡೀತದೆ ಸ್ವಾಮಿ? ಅದೇ ಸೋಮವಾರ ರಾತ್ರಿ ನಾವು ಬೆಳಿಗ್ಗೆ ಕೊಂಡಾಯ್ತಕ್ಕಂಥವ್ರು ಇಲ್ಲಿ ಬಂದು ಸ್ವಾಮಿಗೆ 12 ಗಂಟೆಗೆ ಅಭಿಷೇಕ ಮಾಡಿ ನಾಡಿನವರು ಬಂದು ನಾಡಿನವರೆಲ್ಲ ಬಂದು ಅಭಿಷೇಕ ಮಾಡಿ ತದನಂತರ ನಾವು ರಾತ್ರಿ 10 ಗಂಟೆಗೆ ನಂದಿ ಪೂಜೆ ಮಾಡಿ ಗಿರಿಜಮ್ಮನ ತೋಪಿಗೆ ಹೋಗಿ ಅಲ್ಲಿ ಅವಳಿಗೆ ಅಭಿಷೇಕ, ಗಿರಿಜಮ್ಮನ ತೋಪಲ್ಲಿ ಅಲ್ಲಿ ಅಭಿಷೇಕ ಮಾಡಿ ಊರಿನಲ್ಲಿ ಜಾಗರಣೆ. ಊರಿನಲ್ಲಿ ಜಾಗರಣೆ ಯಾಕಂತಂದ್ರೆ ಅಲ್ಲಿ ಬೆಳಿಗ್ಗೆವರೆಗೂ ಹೆಂಗಸರು ಮಕ್ಕಳೆಲ್ಲ ನೋಡಿ ಅವ್ರು ನೋಡ್ಲಿ ಅನ್ನೋ ದೃಷ್ಟಿಯಿಂದ ಬೆಳಗ್ಗೆವರೆಗೂ ಜಾಗರಣೆ ಇರುತ್ತೆ. ಬೆಳಗ್ಗೆ 4 ಗಂಟೆವರೆಗೂ ಅಲ್ಲೇನೆ ಊರಲ್ಲೇ ಅರಳಿ ಮರ ಇದೆಯಲ್ಲ ಅಲ್ಲೇ ಬೆಳಗ್ಗೆ 4 ಗಂಟೆಗೆ ದೇವರು ಇಲ್ಲಿಗೆ ಬರೋದು. ಬೆಳಗ್ಗೆ 4 ಗಂಟೆಗೆ ಅಲ್ಲಿಂದ ದೇವರು ಇಲ್ಲಿಗೆ ಬಂದು ಆಮೇಲೆ ಕೊಂಡಕ್ಕೆ ಹೋಗೋದು. ಆಮೇಲೆ ಬೆಳಗ್ಗೆ 7:00ವರೆಗೆ ಮತ್ತೆ ನಾವು ರೆಡಿ ಮಾಡಿ ಕೊಂಡಕ್ಕೆ ಗಂಗಾ ತಡಿಗೆ ಹೋಗಿ ರೆಡಿ ಮಾಡ್ಕೊಂಡು ಬೀಜ ಮಾಡ್ಕೊಂಡು ಬಂದು 8 ಗಂಟೆಗೆ ಕೊಂಡಾಗುತ್ತೆ. 8 ಗಂಟೆಗೆ ಅದು ದೇವರು ಯಾರ ಮೈ ಮೇಲೆ ಬರುತ್ತೆ ಸ್ವಾಮಿ ಇಲ್ಲಿ?
ಅದು ಯಾರ ಮೈ ಮೇಲೆ ಅಂತಲ್ಲ, ಅವ್ರವ್ರ ಸರ್ದಿ. ಈಗ ಹೋದ ವರ್ಷ ನಮ್ದಿತ್ತು, ಹೌದು ಸ್ವಾಮಿ. ನಾನು ಅದೇ. ಈಗ ಯಾರು ಪೂಜೆ ಇರ್ತಲ್ಲ ಅವ್ರು ಆಗ್ತಾರೆ. ಓಕೆ, ಈ ಸತಿ ಆದ್ರೆ ನೀವೇ ಕೊಂಡೆ ಇದ್ದೀವಿ. ಹೋದ ಸರಿ, ಈ ವರ್ಷ ಬೇರೆ ಅವರು. ಈ ವರ್ಷ ಬೇರೆ, ಹೋದ ಸರಿ ನೀವೇ ಅಂದ್ರೆ ಇಲ್ಲಿಗೆ ಪೂಜೆ ಮಾಡೋರು ಟೋಟಲ್ 3 ಜನ ಏನೋ ಇರ್ತಾರಲ್ಲ, ಅದು ನಿಮ್ದು ಎಷ್ಟೆಷ್ಟು ದಿನ ಸ್ವಾಮಿ ಒಬ್ಬೊಬ್ಬರಿಗೆ? ಅದು ಒಂದೊಂದು ವಾರ ಚೇಂಜ್ ಆಯ್ತಾ. ನಮಗೆ ತಿಂಗಳಲ್ಲಿ 20 ದಿವಸ, ನಮಗೆ ಟೋಟಲಿ ಇನ್ನು 10 ದಿವಸದಲ್ಲಿ ಇಬ್ಬರಿಗೂ 2 ಮನೆಯವ್ರಿಗೆ 5 ದಿವಸ ಹಂಚಿಬಿಟ್ಟಿದ್ವಿ. ಈಗ ಹೋದ ಭಾನುವಾರ ಒಬ್ಬರಿಗಿತ್ತು, ಆ ಮನೆಯವರಿಗೇನೆ ನಾಳೆ ಶುಕ್ರವಾರದಿಂದ ಸೋಮವಾರದವರೆಗೆ 4 ದಿವಸ. ಆ ಥರ 3 ವಂಶ ಕುಳಿಕೆ ಏನಕ್ಕೆ ಸ್ವಾಮಿ ಇದು ಅರ್ಚನೆಗೆ ಅಂತ ಬಂದಿದ್ದು? 3 ಅಂತಂದ್ರೆ ಹಿಂದೆ ಏನಂತಂದ್ರೆ ಇದ್ದಿದ್ದೇ ನಮಗೇನೆ, ನಮ್ಮ ಜೊತೆಗಿರ್ಲಿ ಅಂತ ನಮ್ಮ ತಾತ ಮುತ್ತಾತ ಇದ್ರಲ್ಲ ಅವರು ನಮ್ಮ ಜೊತೆಗೂಡಿ ಇರ್ಲಿ ಅಂತ ಅಂದ್ಬಿಟ್ಟು ಅವರಿಬ್ಬರಿಗೂ 5 ದಿವಸ ನಮ್ಗೆ. ಆದ್ರೆ ಇವು ಪೂಜೆ ಮಾಡೋರೆಲ್ಲ ನಿಮ್ಮ ಸಂಬಂಧಿಕರೇ, ಅವರು ಕೂಡ ನಿಮ್ಮ ಸಂಬಂಧಿಕರೇ. ಬೈಲ್ಪುರ ಮಾದಳಿ ಬಂದು ಅಕ್ಕಿ ಬಸೀರು ಒಂದೊಂದು ಊರು ಒಂದೊಂದು ವಹಿಸ್ಕೊಂಡು ಮಾಡುತ್ತಾರೆ. ಓಕೆ, ಈಗ ಒಂದೂರು ಅಕ್ಕಿ ಮಾಡ್ಕೊಟ್ರೆ ಇನ್ನೊಂದೂರು ಪಾಯಸ, ಇನ್ನೊಂದೂರು ಹುಳಿ, ಈ ತರ 18 ಊರು 18 ಐಟಮ್ನ ಬೇಯಿಸಿ. ವಿಶೇಷ ಬಂದು ಇವನಿಗೆ ರಾಗಿ ಮುದ್ದೆ, ಹಲಸಿನಕಾಯಿನ ಅವರ ಹುಳಿ, ಅದೇ ಅವತ್ತು ಅವನಿಗೆ ಎಡೆ ಪೂಜೆ ವಿಶೇಷ ಪ್ರಿಯವಾದದ್ದು ಅದೇ ಅವನಿಗೆ. ಇದ್ರೆ ಒಂದೊಂದು ಊರವರು ಒಂದೊಂದು ಐಟಮ್ನ ಮಾಡ್ಕೊಂಡು ತಗೋಬರ್ಬೇಕು. ಅಲ್ಲ, ಇಲ್ಲಿ ಒಟ್ಟಿಗೆ ಸಾಮಾನು ತಂದ್ಬಿಡ್ತಾರೆ, ತಗೊಬಂದು ಇಲ್ಲಿ ಮಾಡ್ತಾರೆ ಒಟ್ಟಿಗೆ ಅಂತಂದ್ರೆ ಒಂದೊಂದು ಊರಿಗೆ ಹೇಳ್ತಾರೆ, ಸಾಮಾನು ಕೊಡ್ತಾರೆ ಅವರು. ಹೊರಿಗೆ ಹಾಕಿ ಅಂದ್ರೆ ತಗೊಂಡೋಗಿ ಯಾರು ಗೌಡ ಯಾವ ಊರಿಗೆ ಹೇಳ್ತಾರೆ ಆ ಊರಿಗೆ ದುಡ್ಡು ಕೊಟ್ಬಿಡ್ಬೇಕು ಅವರು. ಆ ಊರಿನವರು ಸಾಮಾನೆಲ್ಲ ತಗೊಂಡ್ಬಂದು ಇಲ್ಲಿ ಬಂದು ಏನೇನು ವಹಿಸಿರ್ತಾರೆ ಅವರು ಇಲ್ಲಿ ಪರ ಮಾಡ್ತಾರೆ. 18 ಐಟಮ್, ವರ್ಷಕ್ಕೆ ಒಂದ್ಸರಿ 18 ಊರು 18 ತರ ವಿವಿಧ ತಿಂಡಿಗಳನ್ನ ಮಾಡಿ ಇಲ್ಲಿಗೆ ಪರ ಮಾಡ್ತಾರೆ ಕಂಪ್ಲೀಟ್. ಕೊಂಡ ಎಲ್ಲ ಆದ್ಮೇಲೆ 18 ಹಳ್ಳಿ ಸೇರಿ 18 ಹಳ್ಳಿ ಸೇರಿ ಅವ್ರು ಏನೇನು ಮಾಡುತ್ತೆ, ಬೇಳೆ ಸಾರು ಅನ್ನ ಒಬ್ರು, ರಾಗಿ ಮುದ್ದೆ ಅವರ ಗಂಬಳಿ ಒಬ್ರು, ಈ ತರ ಒಂದೊಂದು ಊರು ವಹಿಸಿರ್ತಾರೆ. ಇನ್ನೊಬ್ರು ಅಂದ್ರೆ ಬಾಳ ಎಲ್ಲ ಹಲಸಿನಕಾಯಿ, ಈ ತರ ಒಬ್ಬರಿಗೆ ಸೌದೆ ನೇಮಿಸಿರ್ತಾರೆ. ಅದು ಒಂದೊಂದು ಅವ್ರವ್ರು ಏನೇನು ನೇಮಿಸಿರ್ತಾರೆ ಅದನ್ನ ಮಾಡ್ಕೊಂಡ್ ಬರ್ತಾರೆ. ಅಂದ್ರೆ 18 ಊರು ಜಾತ್ರೆ ಇನ್ನೊಂದು ಸ್ವಲ್ಪ ದಿನ ಅಂದಾಗೆ ಅಲ್ಲಿರೋ ಗೌಡ್ರು ಯಾರಿರ್ತಾರೆ, ಊರು ವಸ್ತು ಅಂತ ನಾಡಗೌಡ್ರು ಇರ್ತಾರೆ. 18 ಹಳ್ಳಿ ಯಜಮಾನರು ಬಂದು ಅಲ್ಲಿ ನಮ್ಮ ಊರಿನಲ್ಲಿ ಅಥವಾ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಚಿಮಟಳ್ಳಿ ಹತ್ರ ಇದೆ, ಅಲ್ಲಾರು ಒಂದು ಕೂಟ ಸೇರಿ 18 ಹಳ್ಳಿ ಗ್ರಾಮಸ್ಥರು ಅದು ಇಂಥ ದಿವಸ ಜಾತ್ರೆ ಅಂತ ತೀರ್ಮಾನ ಮಾಡ್ತಾರೆ. ತೀರ್ಮಾನ ಮಾಡಿದಾಗ ಊರ್ ಸ್ಟ್ರೆಂತ್ ಏನಿದೆ ಅಂದ್ರೆ ಜನಸಂಖ್ಯೆ ಏನಿದೆ ಅದರ ಮೇಲೆ ಹೊರಿ ಹಾಕಿ ಅವರು ತಗೊಂಡ್ಬಂದು ವಸೂಲು ಮಾಡಿ ಯಾವ ಊರಿಗೆ ಸಾಮಾನು ತರಬೇಕು ಅಂತ ಹೇಳಿದ್ರೆ ಆ ಊರು ತಗೊಂಡು ಗೌಡರ ಕೊಟ್ಬಿಡ್ತಾರೆ. ದಿನ ಹಾವು ಬಂದು ಇಲ್ಲಿ ಹಾಲು ಕುಡಿತದೆ ಅನ್ನೋ ಒಂದು ಇದು ನಡೀತದೆ. ಇಲ್ಲಿ ಹಾವು ಎಲ್ಲೋ ಓಡಾಡುತ್ತೆ ಅನ್ನೋದೊಂದು. ಅಲ್ಲ, ಹಾವು ಇದೆ ಇಲ್ಲ, ಸರ್ಪ ಇದೆ ಇಲ್ಲ ಅಂತಲ್ಲ, ಬಟ್ ಯಾವ ಟೈಮಲ್ಲೂ ನಿಮಗೆ ಎಲ್ಲಾ ಟೈಮಲ್ಲೂ ಬರಲ್ಲ. ಬಂದು ಯಾವಾಗ ತಪ್ಪು ಮಾಡಿ ಇದು ಮಾಡಿರ್ತಾರೆ ಆವಾಗ ಬರುತ್ತೆ ಅಷ್ಟೇ. ಏನಾದ್ರು ತಪ್ಪು ಇದಾದಾಗ ಬರುತ್ತೆ. ಅದಕ್ಕೆ ಅಂತಾನೆ ಒಂದು ದಾರಿ ಕೂಡ ಇದೆ ಅಂತ ಕೇಳ್ಪಟ್ಟಿದೆ. ಹೌದು, ಅದೇ ಅಲ್ಲಿ ಗವಿ ಅಂತಿದೆಯಲ್ಲ, ಆ ರೌಂಡ್ ಕಾಣ್ತಾ ಇದೆ ನೋಡಿ, ಆ ಕಡೆ ಬನ್ನಿ, ಒಳಗಡೆ ಬನ್ನಿ. ಇದೆಯಲ್ಲ, ಅಲ್ಲಿ ಬಂದು ಮತ್ತೆ ವಾಪಸ್ ಹೋಗುತ್ತೆ ಅಷ್ಟೇ. ಬಂದು ಸ್ವಾಮಿ ದರ್ಶನ ಮಾಡ್ಕೊಂಡು ಅದು ಇದು ಹೋಗುತ್ತೆ. ಎಲ್ಲ ತಪ್ಪು ಮಾಡಿದ್ರೆ ನಾವು ಅದು ಕಾಣಿಸ್ಕೊಳ್ಳುತ್ತೆ, ಇಲ್ಲ ಅಂದ್ರೆ ಅದು ಕಾಣಿಸ್ಕೊಳ್ಳಲ್ಲ. ಅದಕ್ಕೆ ಅಂತಾನೆ ಜಾಗ ಬಿಟ್ಬಿಟ್ಟಿದ್ದೀರ. ಹಳೆ ಕಾಲದಲ್ಲಿ ಇದೇ ಸಂಸ್ಕೃತಿ ನಡೆದಿರೋದು. ಹೌದು, ದೇವ್ರನ್ನ ಇಷ್ಟೊಂದು ಹತ್ರದಿಂದ ನೋಡೋ ಭಾಗ್ಯ ಯಾರಿಗೂ ಸಿಕ್ಕಿರಲ್ಲ ಅನ್ಸುತ್ತೆ. ಅಲ್ಲ, ಸಿಕ್ಕಿ ಅಂತಲ್ಲ, ಕೆಲವ್ರು ಏನಪ್ಪ ಅಂದ್ರೆ ನೀವು ಬೆಳಗಿನ ಕೆಲವರು ನಾವು ಸಾಮಾನ್ಯವಾಗಿ ನಾನು ಪೂಜೆ ಮಾಡಿ ಸ್ಟಾರ್ಟ್ ಆಗಿಂದ ಬೆಳಗ್ಗೆ ಕೆಲವ್ರಿಗೆ ಸ್ವಾಮಿ ದರ್ಶನನೇ ಆಗಿರುತ್ತೆ. ನಾವು ಪೂಜೆ ಮಾಡುವಾಗ ಬರ್ತಾಗ ಆ ಟೈಮಲ್ಲಿ ಅಭಿಷೇಕ ಮಾಡಿದಾಗ ನಾನು ಕೂರಿಸ್ಬಿಟ್ಟು ಅಭಿಷೇಕ ಮಾಡಿ ದರ್ಶನ ಮಾಡಿ ತೋರಿಸ್ತೀನಿ ಅವರಿಗೆ. ಅದು ಅಕಸ್ಮಾತ್ ಇದೇ ಥರ ಇದಾಗಿದ್ರೆ ಅದು ಧರಿಸ್ಬಿಟ್ಟಿರ್ತೀವಿ, ಅದೇನು ಮಾಡೋಕ್ಕಾಗಲ್ಲ. ಪೂಜೆ ಮಾಡುವಾಗ ಬಂದರೆ ಅವರು ತೆರೆ ತೆಗೆದ್ಬಿಟ್ಟು ಕೂರಿಸ್ಬಿಟ್ಟು ಅಭಿಷೇಕ ಮಾಡಿ ಕಳಿಸ್ತೀವಿ. ನೀವು ಯಾವಾಗ್ಲಾರು ನೋಡಿದ್ದೀರಾ ಸ್ವಾಮಿ ಇಷ್ಟು ವರ್ಷ? ನೀವು ಅದನ್ನ ಸರ್ಪನ? ಹಾಂ, ನೋಡಿದ್ದೀರಾ? ಅದೇನೂ ಮಾಡಲ್ಲ, ಬಟ್ ನಾವು ಬಂದು ನೋಡ್ಕೊಂಡು ಹೋಗುತ್ತೆ. ಅಲ್ಲಿ ಇದುವರೆಗೂ ಇತ್ತು ನನ್ನ ಹತ್ರ, ಹೊರಗಡೆ ಇದ್ದು ಇಷ್ಟು ಒಂದು ಹೊರಗಡೆ. ಈಗ ಈ ಮೊನ್ನೆ ಡಿಲೀಟ್ ಮಾಡ್ಬಿಟ್ಟೆ ಅದನ್ನ, ನಮ್ಮ ವಿಡಿಯೋದಲ್ಲಿದ್ದೆ ಆ ಮೀಟ್ರ್ ಮಾಡೋದಲ್ಲ, ಅಲ್ಲೇ ಮಲಗಿತ್ತು. ನಾವು ತಗೊಂಡಾಗ ಅಲ್ಲಿಗೆ ಬಿಟ್ಟಿದ್ವಿ, ಮತ್ತೆ ಬಂದು ಅಲ್ಲಿಗೆ ಮಲಗಿತ್ತು. ಬಂದು ಮಲಗಿರುತ್ತೆ, ಬಟ್ ಯಾರಿಗೂ ಏನೂ ತೊಂದರೆ ಕೊಡಲ್ಲ. ದೇವ್ರ ದರ್ಶನ ಅದು ಕೂಡ ಮಾಡ್ಕೊಂಡು, ಇದೇ ಪ್ರಾಣಿಗಳಿಗೆ ದೇವ್ರಿಗಿರೋ ಶಕ್ತಿ ಅಂತ ಹೇಳ್ಬೋದು ಬೇಕಿದ್ರೆ. ಹಿಂದೆ ಅಂದರೆ ನಮ್ಮ ತಂದೆ ನಮ್ಮ ತಾತ ಹೇಳೋರು, ಅಂದ್ರೆ ಅವಾಗ ಇಷ್ಟೊಂದು ದೇವಸ್ಥಾನ ವಿಶಾಲವಾಗಿರಲಿಲ್ಲ. ದೇವ್ರ ಗೋಲ್ಕ ಬಂದು ಇಲ್ಲೇ ಐತಿ ಮುಂದ್ಗಡೆ ಕಲ್ಕಮ್ಮ, ಅಲ್ಲಿ ಚಿಕ್ಕ ದೇವಸ್ಥಾನ ಗೋಲ್ಕ ಇದ್ದದು, ಒಂದು ಇಷ್ಟ ಹತ್ರ ಇತ್ತು ಅಷ್ಟೇ ಗೋಲ್ಕ ಚಿಕ್ಕದು. ಆವಾಗ ತಮಯಪ್ಪ ಅಂತ ಅಂದ್ಬಿಟ್ಟು ನರಸೀಪುರದವರು
ಹಾಂ ಸ್ವಾಮಿ. ಅವನು ಇದ್ದ ನಮ್ಮ ತಾತನ ಜೊತೆ ಅವನು ಬರ್ತಿದ್ದೆ ಯಾವಾಗಲೂ. ಅವನು ಸರಿ ನೀವು ದೇವ್ರು ನೋಡಿದಿರ ಬುದ್ಧಿ, ನೋಡಿದ್ದೀನಿ ಕಣಪ್ಪ, ಇದಾನೆ ಅಂತ ಅಂದ್ಮೇಲೆ ನೀವು ತೋರಿಸಿ ಮತ್ತೆ ಅಂತ ಅಂದ್ಬಿಟ್ಟು ನಮ್ಮ ತಾತನಿಗೆ ಚಾಲೆಂಜ್ ಮಾಡ್ದೆ. ಹಾಂ ಸ್ವಾಮಿ. ಸರಿ ಆಯ್ತು, ನೀನು ನೋಡಲೇಬೇಕಾ? ನೋಡಲೇಬೇಕು. ಸರಿ ಆಗ ಅಂದ್ಬಿಟ್ಟು ಬಂದರು. ಬಂದದೆ ಸರಿ ಎಲ್ಲ ಹೂವೆಲ್ಲ ತೆಗೆದ್ರು. ಆ ಲಿಂಗದ ಮೇಲೆ ಸ್ವಾಮಿ ಮಲಗಿದ. ಸರಿ ಮತ್ತೆ ಕೇಳಿದ್ರು, ತಮ್ಮಯ್ಯಪ್ಪ ನೀನು ನೋಡಲೇಬೇಕಾ? ನೋಡಲೇಬೇಕು. ಸರಿ ತ್ರಿಶೂಲ ಮೂಲಲ್ಲಿ ತ್ರಿಶೂಲ ತಗೊಂಡು ತ್ರಿಶೂಲಿಗೆ ಹಿಂಗೆ ಎತ್ಕೊಂಡೋದು ಬಂದರು. ಹಿಂಗೆ ಆಡ್ತಾ ಇದ್ದ ಸ್ವಾಮಿ. ತಗೊಂಬಂದು ಹಿಂಗೆ ನೋಡಿ ಧೈರ್ಯ ಇದೆಯಾ ಅಂದ್ಬಿಟ್ಟು ಹಿಂಗೆ ಹಿಡಿದಂತ ಅಷ್ಟ ಮುಂದಕ್ಕೆ ಅವನು ಓಡ್ಬಿಟ್ಟ. ನಿಲ್ಲೇ ಇಲ್ಲ ಅವನು. ಕೊನೆಗೆ ಅಂತಾದ್ರೆ ಸರಿ ಆಯ್ತು ಅಂದ್ಬಿಟ್ಟು ಸೈಡ್ ಬಿಟ್ಬಿಟ್ಟು ಬಾ ಏನಿಲ್ಲ ಅಂತ ಅಂದ್ಬಿಟ್ಟು ಪುನಃ ಕರ್ಕೊಂಬಂದು ಪುನಃ ಬಂದು ಅವ್ರಿಗೆ ಬುದ್ಧಿ ನಾನು ಮಾಡೋದು ತಪ್ಪು ಹೇಳಿದ್ದು ಅಂತ ಅಂದ್ಬಿಟ್ಟು ನಿಮ್ಗೆ ಏನು ಪೂಜಾ ಐಟಮ್ ಏನು ಬೇಕು ಅಂದ್ಬಿಟ್ಟು ಒಂದು ಲಿಸ್ಟ್ ಮಾಡಿಸ್ಕೊಂಡು ಪೂಜಾ ಐಟಮ್ನೆಲ್ಲ ತಂದು ಕೊಟ್ಟಿದ್ದೆ. ಅದಾದ್ಮೇಲೆ ಅವನೇ ಕಾಂಪೌಂಡ್ ಮಾಡಿದ್ದು. ಹಳೆಯ ಈಗ ಹೊಸ ಮಾಡಿಸಿದ್ದೆ. ಮೊದಲು ಕಾಂಪೌಂಡ್ ಮಾಡಿಸಿದ್ರೆ ಅವನೇ ತಮ್ಮಯ್ಯಪ್ಪ ಅಂತ ನರಸೀಪುರದವರು. ಅವರೇನೆ ಕಂಪ್ಲೀಟ್ ಇದು ಮಾಡಿಕೊಟ್ಟಿದ್ದು. ಅವರು ದೇವರು ನೋಡಲೇಬೇಕು ಅಂತ ಚಾಲೆಂಜ್ ತಗೊಂಡು ಎದುರ್ಕೊಂಡು ಇದಾಗಿದ್ದು. ಅದಕ್ಕೆ ದೇವ್ರ ಮುಂದೆ ಯಾರು ಚಾಲೆಂಜ್ ಅಲ್ಲ, ಎಲ್ಲರೂ ಕೂಡ ಚಿಕ್ಕವರು ಅಂತ ಹೇಳ್ಬೇಕಾಗತ್ತೆ ನೋಡಿ. ಮತ್ತೆ ಜಾತ್ರೆ ಬರಬಾರ್ದು ಇಷ್ಟು ಹತ್ತಿರ ಇದ್ಕೊಂಡು. ಮೈಸೂರಲ್ಲೇ ಇರೋದಲ್ಲ ಸ್ವಾಮಿ ಇವಾಗ. ಹೌದು, ಮೈಸೂರಿಂದ ಜಾತ್ರೆ ಬಂದು ಹೋಗ್ಬೋದಲ್ಲ. ಅಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಹೋಯ್ತು, ಅದಕ್ಕೆ ಬರೋಕ್ಕಾಗಲಿಲ್ಲ. ಇನ್ನೊಂದು ಹೇಳ್ಬೇಕಂದ್ರೆ ಇಲ್ಲೇ ನಮ್ಮ ಅತ್ತೆ ಮನೆಯೂ ಕೂಡ ಇದೆ. ಅದು ಯಾವುದೋ ಊರು ಇಲ್ಲಿ ಚಿಮಟಳ್ಳಿ ಅಲ್ಲ, ಇನ್ನೂ ಒಂಚೂರು ಮುಂದೆ ಸ್ವಾಮಿ, ಮುಂದೆ ಗಟ್ಟೋಡಿ. ಗಟ್ಟೋಡಿ ಪಕ್ಕದಲ್ಲೇ ಗಿರಿಜಮ್ಮನ ತೋಪು ಇರೋದು. ಬಸವ ಇದೆ ನೋಡಿದೀರಾ? ಗಟ್ಟೋಡಿಗೆ ಎಡಗಡೆ ಒಂದು ಬಸವ ಇದೆ, ಕಲ್ಲು ಬಸವ. ಅದೇನೇ ಗಿರಿಜಮ್ಮ. ಗಿರಿಜಮ್ಮನ ಇದ್ರ ಮೇಲೆ ಅವಳು ಅಲ್ಲೇ ಐಕ್ಯ ಆಗಿರೋದು ಗಿರಿಜಮ್ಮ. ಐಕ್ಯ ಆಗಿರೋ ಇವಾಗ ಹೋಯ್ತಾ ಅಲ್ಲಿ ಕೂಡ ನೋಡ್ಕೊಂಡು ಹಂಗೆ ಹೋಗ್ತೀವಿ ಸ್ವಾಮಿ, ಮಿಸ್ ಅಂತೂ ಮಾಡಲ್ಲ. ಥ್ಯಾಂಕ್ ಯು ಸ್ವಾಮಿ. ಇಷ್ಟೊಂದು ನಮಗೆ ಹೇಳಿದ್ದಕ್ಕೆ, ಸಹಕರಿಸಿ ನಿಮ್ಮ ಟೈಮ್ ನಮಗೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು.